Okay, we will discuss application of derivatives. So you can look at the question which is on increasing function. Illi, the value of x for which f of x equals x cube minus 6 square 6x square minus 36x plus 7 is increasing belong to interval minus 1 0 union 1 5, interval open interval minus 2 0 union open interval 1 6, open interval minus infinity to minus 2 union 6 infinity. ಆಪ್ಷನ್ ಡಿ ನಲ್ಲಿ -2 and 6 ಅಂತ ಇದೆ. ಈಗ ಫಂಕ್ಷನ್ ಟು ಬಿ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ನಾವೇನ್ ಮಾಡ್ತೀವಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಅನ್ನ 0ಗೆ ಈಕ್ವೇಟ್ ಮಾಡ್ಕೋತೀವಿ ಫಸ್ಟ್ಗೆ. ಆಮೇಲೆ ವೇವಿ ಕರ್ವ್ ಮೆಥಡ್ ಅಂದ್ರೆ ಈಗ ಇಲ್ಲಿ ಯಾವ ಇಂಟರ್ವಲ್ ನಲ್ಲಿ ಪಾಸಿಟಿವ್ ಇದೆ, ಯಾವ ಇಂಟರ್ವಲ್ ನಲ್ಲಿ ನೆಗೆಟಿವ್ ಇದೆ ಅಂತ ನೋಡಿದ್ರೆ, ಎಲ್ಲಿ ಪಾಸಿಟಿವ್ ಇರುತ್ತೋ ಅಲ್ಲಿ ಫಂಕ್ಷನ್ ಇನ್ಕ್ರೀಸಿಂಗ್ ಇರುತ್ತೆ, ಎಲ್ಲಿ ನೆಗೆಟಿವ್ ಇರುತ್ತೋ ಅಲ್ಲಿ ಫಂಕ್ಷನ್ ಡಿಕ್ರೀಸಿಂಗ್ ಇರುತ್ತೆ. ಈಗ ಇಲ್ಲೇನ್ ಮಾಡೋಣ ಅಂದ್ರೆ, let us take f of x to be increasing, f dash of x must be greater than 0. ಈಗ f of x ಅಂದ್ರೆ x cube minus 6x square minus 36x plus 7 ಅಂತ ಇದೆ. That implies f dash of x is equal to 3x square minus 12x minus 36 is greater than 0. ನೋಡಿ ಇಲ್ಲಿದೆ. ಸೊ ಇನ್ಕ್ರೀಸಿಂಗ್ ಆದ್ರಿಂದ ಆ ತರ ತಗೊಂಡಿದೆ. ಆಮೇಲೆ ಫ್ಯಾಕ್ಟರೈಸ್ ಮಾಡ್ಕೊಳ್ಳಿ, ಇದು 3 into x plus 2 into x minus 6 ಆಗಿದೆ. ಸೊ ಅಲ್ಲಿಗೆ ನೋಡಿ ಇದು 3x ಸ್ಕ್ವೇರ್, ಆಮೇಲೆ ಇಲ್ಲಿ 36 ಇಂಟು 3 ಇದೆ. ಈಗ ನೀವು 3 ಕಾಮನ್ ತೆಗೆದ್ಬಿಟ್ರೆ x ಸ್ಕ್ವೇರ್ ಮೈನಸ್ 4x ಆಮೇಲೆ 12 ಆಯ್ತು. ದಿಸ್ ಈಸ್ ಗ್ರೇಟರ್ ದೆನ್ 0. ಅಲ್ಲಿಗೆ ದಟ್ ಈಸ್ ನಥಿಂಗ್ ಬಟ್ 3 ಇಂಟು x ಸ್ಕ್ವೇರ್ minus 6x plus 2x minus 12 greater than 0 ಆಗುತ್ತೆ ನೋಡಿ. 2ರಲ್ಲಿ 6 ಹೋದ್ರೆ -4 -6 into 12. So that implies it is 3 into x minus 6 plus 2 into x minus 6 is greater than 0, which implies 3 into x minus 6 into x plus 2 is greater than 0. ಈಗ ನಾನು ಏನ್ ಮಾಡಬೇಕು ಅಂದ್ರೆ, ಇಲ್ಲಿ x minus 6 is equal to 0 ಅಂದ್ರೆ ಇಲ್ಲಿ 6 ಒಂದ್ ಕಡೆ -2 ಒಂದ್ ಕಡೆ ಹಾಕೋಬೇಕು. ಈ ತರ ಈ ಮಧ್ಯದಲ್ಲಿ ಎಲ್ಲಿ ಇದು ಗ್ರೇಟರ್ ದೆನ್ 0 ಇದೆ ಅಂತ ಚೆಕ್ ಮಾಡಬೇಕು. ಈ ವ್ಯಾಲ್ಯೂ ಇದೆಯಲ್ಲ, ಇದು ಯಾವ ಪಾರ್ಟ್ ಅಲ್ಲಿ, ಈಗ ಫಾರ್ ಎಕ್ಸಾಂಪಲ್ -2 to 6 ಮಧ್ಯದಲ್ಲಿ 0 ಇದೆ. ಈಗ ವೆನ್ x is equal to 0 ಕೊಟ್ರೆ ಇಲ್ಲಿ ನೆಗೆಟಿವ್ ಆಯ್ತು, ಇದು +2 ಪಾಸಿಟಿವ್ ಆಯ್ತು, ಅಲ್ಲಿಗೆ ದಿಸ್ ಬಿಕಮ್ಸ್ ನೆಗೆಟಿವ್. -2 ಮತ್ತೆ 6 ಮಧ್ಯ ನೆಗೆಟಿವ್ ಇದೆ, ಅಲ್ಲಿಗೆ -2 ಮತ್ತೆ +6 ಮಧ್ಯ ನೆಗೆಟಿವ್ ಇದೆ. 6 ಇಂದ ಆಚೆಗೆ ಪಾಸಿಟಿವ್ ಇರುತ್ತೆ, -2 ಗಿಂತ ಕಡಿಮೆ ಬಂದ್ರೆ ಇಲ್ಲೂ ಕೂಡ ಪಾಸಿಟಿವ್ ಇರುತ್ತೆ. ಸೊ ಅಲ್ಲಿ ಈ ಕಡೆ -infinity to -2, 6 to infinity, -infinity to -2 and 6 to infinity. That is here option 3 ನಲ್ಲಿ function is increasing. So x belong to -infinity to -2 union 6 to infinity is the given function is increasing. ಆ ಇಂಟರ್ವಲ್ ನಲ್ಲಿ ಫಂಕ್ಷನ್ ಇನ್ಕ್ರೀಸಿಂಗ್ ಅಂತ ಅರ್ಥ. ಸೊ ಇದು ವೇವಿ ಕರ್ವ್ ಮೆಥಡ್, ಎಲ್ಲಿ ನೆಗೆಟಿವ್ ಎಲ್ಲಿ ಪಾಸಿಟಿವ್ ಬರುತ್ತೆ. ಸೊ ಏನ್ ಮಾಡಿ, ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಕೇಳಿದ್ರೆ ಫಂಕ್ಷನ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳಿ, ಅದನ್ನ 0ಗೆ ಈಕ್ವೇಟ್ ಮಾಡ್ಕೋಬೇಕು. ಇನ್ಕ್ರೀಸಿಂಗ್ ಆದ್ರೆ ಗ್ರೇಟರ್ ದೆನ್ 0 ಆಗಬೇಕು, ಡಿಕ್ರೀಸಿಂಗ್ ಆದ್ರೆ ಲೆಸ್ ದೆನ್ 0 ಆಗಬೇಕು. ಸೊ ರಿಯಲ್ ಲೈನ್ ಅನ್ನ ಆ ಇಂಟರ್ವಲ್ ನ ಡಿವೈಡ್ ಮಾಡ್ಕೊಂಡು ಎಲ್ಲಿ ಪಾಸಿಟಿವ್ ಎಲ್ಲಿ ನೆಗೆಟಿವ್ ಬರುತ್ತೆ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್, the set of real values of x for which f of x is equal to x by log x is increasing. ಇಲ್ಲೂ ಕೂಡ ಅದೇನೆ, ಎಲ್ಲಿ ಇನ್ಕ್ರೀಸಿಂಗ್ ಆಗುತ್ತೆ ಫಂಕ್ಷನ್ ಅಂತ ಕ್ವಶನ್ ಕೇಳಿರೋದು. ಸೊ ಹಾಗಾದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ನಾನು ಫೈಂಡ್ ಔಟ್ ಮಾಡ್ಕೊಬಿಟ್ರೆ ನಂಗೆ ಈಸಿ. ಸೊ ನೋಡಿ, ಲಾಗ್ ಎಕ್ಸ್ ಡಿನಾಮಿನೇಟರ್, ಡಿ ಬೈ ಡಿ ಎಕ್ಸ್ ಆಫ್ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಡಿನಾಮಿನೇಟರ್ ಈಸ್ 1 by x by log x whole square. ಸೊ ಅಲ್ಲಿಗೆ ದಿಸ್ is log x minus 1 by log x whole square. Obviously this is equal to 0 means log x minus 1 is equal to 0 or log x is equal to 1 or ಇಲ್ಲಿ ಬೇಸ್ e ಇದೆ ಅಂತ ನಾನು ಅನ್ಕೊಂಡ್ರೆ x is equal to e ಆಯ್ತು, x is equal to e. ಸೊ ಈಗ x is equal to e ಅಂತಂದ್ರೆ e is a positive number. You know the value of e, it is something like 2.7 ಏನೋ ಬರುತ್ತೆ.
ಸೊ ಎಲ್ ಇನ್ಕ್ರೀಸಿಂಗ್ ಎಲ್ ಡಿಕ್ರೀಸಿಂಗ್ ಅಂತ ನಾವು ಕ್ವಶನ್ ನೋಡ್ಬೇಕಿಲ್ಲಿ, ಅಷ್ಟೇ ಇರೋದು. ಫಂಕ್ಷನ್ ಈಸ್ ಇನ್ಕ್ರೀಸಿಂಗ್, ಇ ಇಂತ ಕಮ್ಮಿ ಆದ್ರೆ ಇಲ್ಲಿ ಲಾಗ್ ಇ ಈಸ್ 1, ಲಾಗ್ ಇ ಗಿಂತ ಕಮ್ಮಿ ಆಯ್ತು ಅಂದ್ರೆ ನೋಡಿ ಇಲ್ಲಿ ಬೇಸ್ ಇ ಇರುತ್ತಲ್ವಾ, ಇಲ್ಲಿ ಪಾಸಿಟಿವ್ ಇ ಬರುತ್ತೆ. ಈಗಿಂತ ಕಮ್ಮಿ ಆದಾಗ ವ್ಯಾಲ್ಯೂ ದಿಸ್ ಬಿಕಮ್ಸ್ ನೆಗೆಟಿವ್. ಸೊ ಅಲ್ಲಿಗೆ ನಾನು ಈ ತರ ನೋಡಿ ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡಿದೀನಿ. ಎಕ್ಸ್ ಈಸ್ ಗ್ರೇಟರ್ ದೆನ್ ಇ ಆದಾಗ ನಮ್ಗೆ ಫಂಕ್ಷನ್ ಈಸ್ ಇನ್ಕ್ರೀಸಿಂಗ್. ಫಸ್ಟ್ ಎಫ್ ಆಫ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಈ ತರ ಬಂತು, ದಟ್ ಈಸ್ ಲಾಗ್ ಎಕ್ಸ್ ಮೈನಸ್ 1. ಜೀರೋಗೆ ಈಕ್ವೇಟ್ ಮಾಡಿದ್ರಿಂದ ನಂಗೆ ಗೊತ್ತಾಯ್ತು ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದೆನ್ 0 ಮೀನ್ಸ್ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಇಸ್ ಆಲ್ವೇಸ್ ಪಾಸಿಟಿವ್. ನಮ್ಗೆ ಪಾಸಿಟಿವ್ ಆಗಬೇಕಾಗಿರೋದು ಲಾಗ್ ಎಕ್ಸ್ ಮೈನಸ್ 1 ಗ್ರೇಟರ್ ದೆನ್ 0ನೇ, ಅಂದ್ರೆ ಪಾಸಿಟಿವ್ ಆಗಬೇಕಿರೋದು ಲಾಗ್ ಎಕ್ಸ್ ಮೈನಸ್ 1ನೇ. ಅಲ್ಲಿಗೆ ಲಾಗ್ ಎಕ್ಸ್ ಟು ಬೇಸ್ ಇ ಇಸ್ ಗ್ರೇಟರ್ ದೆನ್ 1 ಇಂಪ್ಲೈಸ್ ಎಕ್ಸ್ ಇಸ್ ಗ್ರೇಟರ್ ದೆನ್ ಇ. ಬಿಕಾಸ್ ಇದು ಹೇಗೆ ಬಂತು, ಲಾಗ್ ಎಕ್ಸ್ ಟು ಬೇಸ್ ಎ ಈಕ್ವಲ್ಸ್ ಎಂ ಅಂತ ಆದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎ ಟು ದಿ ಪವರ್ ಆಫ್ ಎಂ. ಇಲ್ಲಿ ಇ ಟು ದಿ ಪವರ್ ಆಫ್ 1 ಇದು. ಸೊ ಅಲ್ಲಿಗೆ ಇ ಟು ದಿ ಪವರ್ ಆಫ್ 1 ಅಂದ್ರೆ ಎಕ್ಸ್ ಗ್ರೇಟರ್ ದೆನ್ ಇ. ಸೊ ಈ ಒಂದು ಎಫ್ ಡ್ಯಾಶ್ ಆಫ್ ಇ ಇಸ್ 0, ಎಫ್ ಡ್ಯಾಶ್ ಆಫ್ ಇ ಇಲ್ಲಿದಲ್ವಾ, ಈಗ ಎಫ್ ಡ್ಯಾಶ್ ಆಫ್ ಇ ಅಂದ್ರೆ ನೋಡಿ ಲಾಗ್ ಇ ಟು ಬೇಸ್ ಇ ಮೈನಸ್ 1 ಬೈ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್. ಅಲ್ಲಿಗೆ 1 ಮೈನಸ್ 1 ಬೈ ದಿಸ್ ಪಾಸಿಟಿವ್ ನಂಬರ್, ದಿಸ್ ಇಸ್ ಈಕ್ವಲ್ ಟು 0. ಅಲ್ಲಿಗಿಂತ ಕಮ್ಮಿ ಬಂದಾಗ ನೆಗೆಟಿವ್ ಆಗುತ್ತೆ ಅಂತ ಅರ್ಥ ಆಗುತ್ತೆ. ಅಲ್ಲಿಗೆ ಎಫ್ ಆಫ್ ಎಕ್ಸ್ ಈಸ್ ಇನ್ಕ್ರೀಸಿಂಗ್ ಇನ್ ದ ಇಂಟರ್ವಲ್ ಇ ಟು ಇನ್ಫಿನಿಟಿ. ಸೊ ಹಾಗಾದ್ರೆ ನೋಡಿ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಈ ಆಪ್ಷನ್ 1 ತಗೋಬೇಕಾಗತ್ತೆ ನಾನು. ನೆಕ್ಸ್ಟ್ ನೋಡಿ, ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಕ್ಸ್ ಬೈ 3 ಪ್ಲಸ್ 3 ಬೈ ಎಕ್ಸ್ ಡಿಕ್ರೀಸಸ್ ಇನ್ ದ ಇಂಟರ್ವಲ್ minus 3 3 minus infinity to 3 3 to infinity and minus 9 to 9. ಸೊ ಈಗ ಡಿಕ್ರೀಸಸ್ ಅಂದ್ರೆ ಲೆಸ್ ದೆನ್ 0 ಆಗಬೇಕು. ಹಾಗಾದ್ರೆ ಎಫ್ ಆಫ್ ಎಕ್ಸ್ ಅಂದ್ರೆ ಎಕ್ಸ್ ಬೈ 3 ಪ್ಲಸ್ 3 ಬೈ ಎಕ್ಸ್, ದಟ್ ಇಂಪ್ಲೈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದ್ರೆ 1 ಬೈ 3 ಆಯ್ತು, ಡಿರೈವೇಟಿವ್ ಆಫ್ ಎಕ್ಸ್ ಅಂದ್ರೆ 1 ಪ್ಲಸ್ 3 ಇಂಟು 1 ಬೈ ಎಕ್ಸ್ ಗೆ ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್. ಸೊ ದಟ್ ಈಸ್ 1 ಬೈ 3 ಮೈನಸ್ 3 ಬೈ ಎಕ್ಸ್ ಸ್ಕ್ವೇರ್. ಈಗ ನೀವು ಇದನ್ನ 0 ಅಂತ ಈಕ್ವೇಟ್ ಮಾಡ್ಕೊಂಡ್ರೆ ದಟ್ ಇಂಪ್ಲೈಸ್ ಎಕ್ಸ್ ಸ್ಕ್ವೇರ್ ಮೈನಸ್ 3 ಬೈ 3 ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 0. ದಟ್ ಇಂಪ್ಲೈಸ್ ಎಕ್ಸ್ ಸ್ಕ್ವೇರ್ ಮೈನಸ್ 9, ಇದು ಎಲ್ ಸಿ ಎಂ ತೆಗ್ದಿಯಲ್ವಾ, ಎಕ್ಸ್ ಸ್ಕ್ವೇರ್ ಮೈನಸ್ 9 is equal to 0. That implies x square is equal to 9. So x square is equal to 9 ಅಂದ್ರೆ x is equal to plus or minus root 3 ಆಗುತ್ತೆ. So plus or minus root 3, ಇಲ್ಲಿ plus root 3 ಇಲ್ಲಿ minus root 3, ಇದ್ರ ಮಧ್ಯೆ 0 ಇದ್ದೇ ಇದೆ. ಸೊ ನಾನು 0 ಕೊಟ್ಟಾಗ f dash of x ಗೆ ಎಲ್ಲಿ ಪಾಸಿಟಿವ್ ಎಲ್ಲಿ ನೆಗೆಟಿವ್ ಬರುತ್ತೆ ಅನ್ನೋದನ್ನ ನೋಡಕ್ ಹೊರಟಿದ್ವಿ. 0 ಆದ್ರೆ ಇಲ್ಲೇನಾಯ್ತು, ಇನ್ಫಿನಿಟಿ ಆಗ್ಬಿಡುತ್ತೆ, ಹಾಗಾಗಿ 0 ಬೇಡ. ಇಲ್ಲಿ x square is equal to 9 means x lies between plus 3 to minus 3 ಅಂತ ಆಯ್ತು. x lies between minus 3 to plus 3. ಇದು ಪ್ಲಸ್ ರೂಟ್ 3 ಅಲ್ಲ, ಪ್ಲಸ್ 3 ಅಲ್ವಾ, x is equal to plus or minus 3. ಸೊ minus 3 and plus 3 ಮಧ್ಯ ಇದೆ. ಸೊ ಯಾವುದೇ ಒಂದು ವ್ಯಾಲ್ಯೂ ಕೊಡಿ ನೀವು, 1 ಅಂತ ಕೊಟ್ರು ಪಾಸಿಟಿವ್ ಆಗುತ್ತೋ ನೆಗೆಟಿವ್ ಆಗುತ್ತೋ ನೋಡಿ. ಡಿಕ್ರೀಸಿಂಗ್ ಇಲ್ಲಿ ಇರೋದು, ಕ್ವಶನ್ ಡಿಕ್ರೀಸಿಂಗ್ ಅಂತ ಇರೋದು. ಸೊ ಇಲ್ಲಿ ನೆಗೆಟಿವ್ ಬರುತ್ತೆ ವ್ಯಾಲ್ಯೂ. ಬಿಟ್ವೀನ್ ಎಕ್ಸ್ ಸ್ಕ್ವಯರ್ ಲೆಸ್ ದೆನ್ 9 ಆಗ್ಬೇಕಂದ್ರೆ ಮೈನಸ್ 3 ಮತ್ತೆ 3 ಮಧ್ಯ ನನಗೆ ಏನ್ ಬರಬೇಕು, ನೆಗೆಟಿವ್ ಬರಬೇಕು. ಸೊ ಎಕ್ಸ್ ಬಿಲಾಂಗ್ ಟು ಮೈನಸ್ 3 ಟು ಪ್ಲಸ್ 3. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಕೊಟ್ಟು ನೋಡೋಣ ನಾನು. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಲ್ಲಿದೆ. ಸೊ ದಿಸ್ ಶುಡ್ ಬಿ ವ್ಯಾಲಿಡ್. ಸೊ 1 ಬೈ 3 ಮೈನಸ್ 3 ಬೈ 1 ಅಂತ ಕೊಡ್ತೀನಿ ನೋಡಿ. 1 ಅನ್ನೋದು ಮಧ್ಯ ಇದೆ, ಮೈನಸ್ 3 ಮತ್ತೆ ಪ್ಲಸ್ 3ಗೂ ಮಧ್ಯ ಇದೆ, ಹೌದಾ? ಅವಾಗ ನೋಡಿ 3 ಬೈ 1, 1 ಬೈ 3 ಮೈನಸ್ 3 ಈಸ್ ಕ್ಲಿಯರ್ಲಿ ಲೆಸ್ ದೆನ್ 0, ನೆಗೆಟಿವ್ ಇದೆ. ಹಾಗಾಗಿ ಡಿಕ್ರೀಸಸ್ ಇನ್ ದ ಇಂಟರ್ವಲ್ ಮೈನಸ್ 3 ಟು ಪ್ಲಸ್ 3, ಮೈನಸ್ 3 ಟು ಪ್ಲಸ್ 3 ಮಧ್ಯ ಇಟ್ ಈಸ್ ಡಿಕ್ರೀಸಿಂಗ್.
Next, the function f of x is equal to 5 plus 36x plus 3x square minus 2x cube is increasing in the interval. So f dash of x find out ಮಾಡ್ಕೊಳ್ಳೋಣ. ಅಲ್ಲಿಗೆ 5 ಗೆ 0, 36x ಗೆ 36 plus 6x minus 6x square. So increasing means this should be greater than 0. ಎಲ್ಲಿ greater than 0 ಇದೆ ನೋಡ್ಬೇಕು ನಾನು. ಸೊ ಅಲ್ಲಿಗೆ ನೋಡಿ ಇಲ್ಲಿ minus 6 ಕಾಮನ್ ತೆಗೆದ್ರೆ x square minus x minus 6 ಆಗುತ್ತೆ. This should be greater than 0. ಅಲ್ಲಿಗೆ ಇದು ಫುಲ್ 0 ಆಗ್ಬೇಕಂದ್ರೆ ಇದು ಎಲ್ಲಿ ನೆಗೆಟಿವ್ ಬರುತ್ತೆ ನೋಡ್ಬೇಕು. x square minus x minus 6 is ನೆಗೆಟಿವ್ ಎಲ್ಲಿ ಬರುತ್ತೆ ಅದನ್ನ ನಾನು ನೋಡ್ಕೋಬೇಕಾಗುತ್ತೆ. ಸೊ ಈಗ ನಾನು ಸಾಲ್ವ್ ಮಾಡ್ತೀನಿ. x square minus x minus 6 is equal to 0 means minus 6 ಬರಬೇಕು. x square minus 3x plus 2x minus 6 is equal to 0, or x into x minus 3 plus 2 into x minus 3 equals 0, or x minus 3 into x plus 2 is equal to 0 ತಗೊಂಡ್ರೆ ಇಲ್ಲಿ ನೋಡಿ x is minus 3 and 2 ಇದಲ್ವಾ, ಒಂದು minus 2 ಒಂದು 3 ಬರುತ್ತೆ. minus 2 ಮತ್ತೆ 3 ಮಧ್ಯೆ 0 ಇದೆ. So when you give 0 here 0 0 minus into minus plus greater than 0 ಆಯಿತು. ಅಲ್ಲಿಗೆ minus 2 ಮತ್ತೆ 3 ಮಧ್ಯದಲ್ಲಿ it is increasing. ಇಲ್ಲಿ ನೋಡಿ ಇಲ್ಲಿದಲ್ಲ minus 6 into x square minus x ಎಲ್ಲಿ greater than 0, minus 2 ಮತ್ತೆ 3 ಮಧ್ಯ 0 ಇರೋದ್ರಿಂದ ನಾನು ಇಲ್ಲಿ x ಗೆ 0 ಅಂತ ಕೊಟ್ರೆ ನಮಗೆ ಪಾಸಿಟಿವ್ 36 ಬರುತ್ತೆ. ದಿಸ್ ಇಸ್ ಗ್ರೇಟರ್ ದೆನ್ 0. ಹಾಗಾಗಿ ಇನ್ಕ್ರೀಸಿಂಗ್ ಈ ಇಂಟರ್ವಲ್ ನಲ್ಲಿ ಪಾಸಿಟಿವ್ ಅಂತ ಇರೋದ್ರಿಂದ minus 2 3 is the right answer. So you can look at the solution. It is minus 2 and 3. Next, if theta denotes the acute angle between the curves y is equal to 10 minus x square and y is equal to 2 plus x square at a point of their intersection, then modulus of tan theta is equal to, ಈಗ angle between the curve ಮೇಲೆ ಪ್ರಾಬ್ಲಮ್ ಇದು. Solving 10 minus x square and y is equal to 2 plus x square. ಈಗ y is equal to 10 minus x square ಇದೆ, y is equal to 2 plus x square ಇದೆ. ಸಾಲ್ವ್ ಮಾಡಿ ಅವಾಗ ಈಗ 10 minus 2 8 is equal to 2x square ಆಗುತ್ತೆ. x square is equal to 4 ಆಗುತ್ತೆ. x is equal to plus or minus 2 ಆಗುತ್ತೆ. when x is equal to plus 2 ಯಾವುದೋ ಒಂದು ಈಕ್ವೇಶನ್ ಅಲ್ಲಿ ಹಾಕಿದ್ರೆ y is equal to 10 minus 4 that is 6. when y is equal to 10 minus 2 square ಕೊಟ್ಟರು plus 4 ಹಂಗಾಗಿ 6. ಅಲ್ಲಿಗೆ plus or minus 2 6 are the point of intersection of the curves. ಎರಡು ಕರ್ವ್ ಹಿಂಗಿದೆ ಅಂದ್ರೆ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದ ಕರ್ವ್ಸ್ ಫೈಂಡ್ ಔಟ್ ಮಾಡ್ಕೊಂಡ್ವಿ ನಾವು. ಈಗ ಫಸ್ಟ್ ಕರ್ವಿಗೆ dy by dx, ಈಗ ಸ್ಲೋಪ್ ಆಫ್ ದಿಸ್ ಫಸ್ಟ್ ಕರ್ವ್ y is equal to 10 minus x square ಇದೆಲ್ಲ ಅದನ್ನ ಡಿಫ್ರೆನ್ಶಿಯೇಟ್ ಮಾಡ್ತೀನಿ. ಸೊ dy by dx is equal to minus 2x. ಈಗ at this point minus 2 6 and plus or minus 2 6 ಅಂತ ಇದೆಲ್ಲ, plus or minus 2 6 ಅಲ್ಲಿ ನಾನು ಒಂದೊಂದೇ ತಗೋತೀನಿ. ಒಂದ್ಸಲಿ ಪ್ಲಸ್ 2 ಕೊಟ್ಟಾಗ ನನಗೆ ಇದು ವ್ಯಾಲ್ಯೂ minus 4 ಬರುತ್ತೆ. ಅದೇ ವ್ಯಾಲ್ಯೂ dy by dx is equal to minus 2 ಕೊಟ್ಟಾಗ plus 4 ಬರುತ್ತೆ. ಸಿಮಿಲರ್ಲಿ ಸೆಕೆಂಡ್ ಕರ್ವ್ ನೋಡಿ y is equal to 2 plus x square ಅಂತ ಇದೆ. ಸೊ dy by dx is equal to, when you give minus 2 it is plus 4, when you give plus 2 also it is 4 only. dy by dx is equal to 4 in both the cases. Is it right? So ನೋಡಿ plus 2 y square y is equal to 2 plus x square, 2x ಬಂತಲ್ವಾ, dy by dx is equal to 2x ಆಯ್ತು. when x is equal to plus 2 it is 4, when x is equal to minus 2 it is minus 4 ಬಂತು. ಸೇಮ್ ಎರಡೂನು 1 plus 4. ಈಗ minus 2 ಕೊಟ್ಟಾಗ ಇಲ್ಲಿ ನೋಡಿ, ಇಲ್ಲಿ plus 2 ಕೊಟ್ಟಾಗ minus 4, ಮೊದಲನೇ ಕೇಸಲ್ಲಿ plus 2 ಕೊಟ್ಟಾಗ plus 4, ಉಲ್ಟಾ ಆಗ್ತಾ ಇದೆ. ಸೊ ಒಂದು ಸ್ಲೋಪ್ಸ್ ಏನಾಯ್ತು, ಈಗ tan theta is equal to ಫಾರ್ಮುಲಾ ಅಪ್ಲೈ ಮಾಡಿ m1 minus m2 by 1 plus m1 into m2. let us apply this.
ಈಗ m1 ಅಂದರೆ -4 ತಗೊಂಡಿದೆ, -1 ಇನ್ನೊಂದು +4 ತಗೊಂತೀನಿ, ಆವಾಗ 1 + -4 × +4. ಸೊ ಅಪಾನ್ ಸಿಂಪ್ಲಿಫಿಕೇಶನ್ -8/15 ಆಯಿತು ನೋಡಿ, ಅದು -4 -4 -8 ಇಲ್ಲಿ 16, 1 - 16 15 ಆಯಿತು. ಸೊ ಮಾಡ್ಯುಲಸ್ ತಗೊಂಡಾಗ 8/15 ವಿಚ್ ಇಸ್ ಇನ್ ಆಪ್ಷನ್ ಎ. ಸ್ಲೋಪ್ 0 ಅಂತ ಆಗ್ಬಿಡುತ್ತೆ. ಈಗ ಎರಡೂ ನೀವು ಬೇರೆ ಬೇರೆ ತಗೊಳ್ದೆ ಸೇಮ್ ತಗೊಂಡ್ಬಿಟ್ರೆ 4 - 4 0 ಅಂತ ಆಗ್ಬಿಟ್ರೆ tan θ 0 ಅಂತ ಆದ್ರೆ ಆಂಗಲ್ ಬಿಟ್ವೀನ್ ದ ಕರ್ವ್ಸ್ ಇಸ್ 0 ಅಂತ ಆಗುತ್ತೆ. ಅಥವಾ ನಾವು ಸ್ಲೋಪ್ ಲೈನ್ ಇಸ್ ಪ್ಯಾರಲಲ್ ಟು x ಆಕ್ಸಿಸ್ ಅಂತ ಆಗೋಗುತ್ತೆ. ಸೊ ಹಾಗಾಗಿ ವಿಲ್ ಟೇಕ್ ದ ಅಪೋಸಿಟ್ ಒನ್, 4 ಅಂತ ಒಂದು -4 ಅಂತ ಒಂದು. ಅಂದ್ರೆ ಹೆಂಗೆ ಅಂದ್ರೆ ಒಂದೊಂದು ಪಾಯಿಂಟ್ ಅಲ್ಲಿ ಈಗ +26 ತಗೊಂಡಾಗ ಎರಡು +26 ಅಲ್ಲಿ ತಗೋಬೇಕು, ಇಲ್ಲ -26 -26 ತಗೋಬೇಕು. 26 ತಗೊಂಡಾಗ ಇಲ್ಲಿ -4, ಇಲ್ಲಿ 26 ತಗೊಂಡಾಗ +4, ಹಾಗಾಗಿ -4 -4. Next, if sin inverse of A is the acute angle between the curves x² + y² is equal to 4x and x² + y² is equal to 8 at 2, 2, then A is equal to, ಈಗ x² + y² is equal to 4x, x² + y² is equal to 4x is the given curve. That implies differentiate ಮಾಡಿ 2x ಆಯಿತು, derivative of y² ಅಂದರೆ 2y into y dash, chain ಇದು implicit differentiation. Derivative of x² is 2x, derivative of y² is 2y into y dash. ಆ ಕಡೆ 4x ಇದೆ, ಅದರ ಡಿರೈವೇಟಿವ್ 4 ಆಯ್ತು. ಈಗ ನೋಡೋಣ 2x + 2y + y dash is equal to 4 ಅಂತ ಇದೆ. ಈಗ x ಗೆ ಒಂದು ವ್ಯಾಲ್ಯೂ ಕೊಡೋಣ, 2 2 ಅಂತ ಇದೆಲ್ಲ, x is equal to 2, y is equal to 2 ಅಂತ ಇದೆ. x ಗೆ 2 ಕೊಟ್ರೆ ನೋಡಿ ಇಲ್ಲಿ 4 ಆಯ್ತು. ಹಾಗೆ ಇಲ್ಲಿ y ಗೆ 2 ಕೊಟ್ರೆ 4y dash ಆಯ್ತು, ಆ ಕಡೆ 4 ಇದೆ, ಅಲ್ಲಿಗೆ y dash is equal to 0 ಆಯ್ತು ನೋಡಿ. 4y dash is equal to 4 - 4 0, ಅಲ್ಲಿ y dash is equal to 0. You take it as m1. Next, let us consider the second curve, x² + y² is equal to 8. So x² + y² is equal to 8 ಆದ್ರೆ ಇಲ್ಲಿದೆ ನೋಡಿ, ಮತ್ತೆ implicit differentiation ಮಾಡಿ, x² ಗೆ 2x, y² ಗೆ 2y into y dash, ಆ ಕಡೆ ಡಿರೈವೇಟಿವ್ ಆಫ್ 8 ಅಂದ್ರೆ 0. x ಗೆ 2, y ಗೆ 2 ಕೊಟ್ಟಾಗ ನಮಗೆ this becomes 2 into 2 plus 2 into 2 into y dash is equal to 0. ಅಲ್ಲಿಗೆ 4y dash is equal to -4 ಆಯ್ತು. That implies y dash is equal to -1. ಸೊ ಅಲ್ಲಿಗೆ ಇನ್ನೊಂದು ಸ್ಲೋಪು at 2, 2 is -1. ಸೊ ಅಲ್ಲಿಗೆ tan θ is m1 - m2 by 1 + m1 into m2. So m1 is 0 minus of m2 ಅಂದ್ರೆ -1 by 1 + 0 into -1. ಸೊ ಅಲ್ಲಿಗೆ +1 ಆಯಿತು. tan θ 1 means θ equals π/4. tan θ is 1 implies θ is π/4. ನನಗೆ sin inverse of A is the acute angle ಅಂತ ಹೇಳಿದ್ದಾರೆ. ಅಲ್ಲಿಗೆ 45 ಬರಬೇಕು ಅಂದ್ರೆ sin θ 45 ಯಾವಾಗ ಆಗುತ್ತೆ, θ equals sin θ is equal to 1/√2 ಆದ್ರೆ θ equals 45 ಆಗುತ್ತೆ. ಹಾಗಾಗಿ sin inverse of 1/√2 is equal to 45 degrees, that is π/4. ಹಾಗಾಗಿ A is equal to 1/√2. A is 1/√2 which is in option 3. Next, the tangent to the curve y plus ax square equals x cube plus x plus 1 at any point is inclined at an acute angle with the positive direction of x axis. Then
A can take any value in the interval. ಈಗ ಟ್ಯಾಂಜೆಂಟ್ ಮೇಲೆ ಪ್ರಾಬ್ಲಮ್ ಇದು. ಟ್ಯಾಂಜೆಂಟ್ ಟು ದ ಕರ್ವ್ at any point is inclined at an acute angle with the positive direction of x axis. Then A can take any value in the interval ಅಂತ ಇದೆ. ಈಗ ಡಿಫ್ರೆನ್ಶಿಯೇಟ್ ಮಾಡ್ತೀನಿ ಇದನ್ನ. ಈ y ಇದೆಯಲ್ಲ, y plus ax square is equal to x cube plus ax plus 1. When you differentiate this, dy by dx plus 2ax is equal to 3x square plus 1 ಆಯ್ತು. ಈಗ dy by dx ಏನಾಗುತ್ತೆ ನೋಡಿ, dy by dx is equal to 3x square minus 2ax plus 1 ಇಲ್ಲಿ ಬಂತು. dy by dx is equal to 3x square minus 2ax plus 1. So this is greater than 0 now. This is greater than 0 means ಈಗ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್ ಇದೆಯಲ್ಲ, ಹಂಗಾಗಿ ಗ್ರೇಟರ್ ದೆನ್ 0 ತಗೊಂಡಿದೆ. ಸೊ dy by dx is greater than 0 implies 3x square minus 2ax plus 1 is greater than 0 for all x. ಹಾಗಾದ್ರೆ ಇಲ್ಲಿ b square minus 4ac less than 0. ಇಲ್ಲಿ ನೋಡಿ, ಇಲ್ಲಿ minus 2 ಇದೆಯಲ್ಲ, b square minus 4ac less than 0 ಆಯ್ತು. ಇದು ಗ್ರೇಟರ್ ದೆನ್ 0 ಇದೆ ಈಕ್ವೇಶನ್ ಅಂದ್ರೆ. ಹಾಗಾದ್ರೆ b square minus 4ac ಅಂದ್ರೆ ಯಾವ್ದು ಇಲ್ಲಿ, b square is 4a square minus 4ac ಅಂದ್ರೆ 12 ಆಯ್ತು. This is less than 0 or a square 4a square is less than 12 or a square is less than 3 ಆಯ್ತು. a square less than 3 ಅಂದ್ರೆ a belong to minus root 3 and root 3 ಈ ಇಂಟರ್ವಲ್ ಆಗಿದೆ, which is in option 4 here. If a ball is thrown vertically upwards and the height s reached in time t is given by s is equal to 22 minus 11t square, then the total distance traveled by the ball is 44 units, 33 units, 11 units and 22 units. ಈಗ ಒಂದು ಬಾಲ್ನ it has been thrown vertically upwards and height s is reached in time t is given by this equation, s is equal to 22t minus 11t square. Then the total distance traveled by the ball is. So now you can look at the solution. ds by dt ಅಂದ್ರೆ 22 minus 22t, ಯಾಕೆಂದ್ರೆ ಇಲ್ಲಿ s ಅಂದ್ರೆ 22t minus 11t square ಇದೆ. ಡಿಫ್ರೆನ್ಶಿಯೇಟ್ ಮಾಡಿ, derivative of 22t is 22, derivative of 11t square is 22t. So this must be 0. ಒಂದ್ಸಲಿ ಅದು ರೀಚ್ ಆಯ್ತು ಹೈಟ್ ಅಂದ್ರೆ ಇಲ್ಲಿ 0 ಆಯ್ತಿದು ds by dt. ಹಾಗಾದ್ರೆ t is equal to 1. You can solve for t. 22t equals 22 ಆಯ್ತು, or t is equal to 1 ಅಂತ ಆಯ್ತು. So greatest height attained at t is equal to 1. ಅಲ್ಲಿಗೆ s is the greatest height. s ಗೆ ಈಕ್ವೇಶನ್ ಕೊಟ್ಟಿದ್ದಾರೆ. ಅಲ್ಲಿಗೆ ನಾನು t ಗೆ 1 ಕೊಟ್ರೆ I will get 11 units. So ಒಂದ್ ಕಡೆ ಹಿಂಗ್ ಹೋಗಕ್ಕೆ 11 ಆಯ್ತು ಟೋಟಲ್ ಡಿಸ್ಟೆನ್ಸ್. ಮತ್ತೆ ವಾಪಸ್ ಬರೋದು ಅಂದ್ರೆ ಇನ್ನೊಂದು s ಆಗುತ್ತೆ, s plus s ಅಥವಾ 2s, which is equal to 2 into 11, which is 22 units. Next, a stone is dropped into a quiet lake and waves move in circles at the speed of 5 cm per second. At that instant, when the radius of circular wave is 8 cm, how fast is the enclosed area increasing? So similar question we have solved in NCERT textbook. ಒಂದು ಸ್ಟೋನ್ ಅನ್ನ ಕ್ವೈಟ್ ಲೇಕ್ ಅಲ್ಲಿ ಹಾಕಿದ್ರೆ, ಕಾಮ್ ಆಗಿರೋ ಲೇಕ್ ಅಲ್ಲಿ ಹಾಕಿದಾಗ
waves in move circle at the speed of 5 centimeter per second. ಹಿಂಗೆ 5 centimeter per second ಅಲ್ಲಿ ಮೂವ್ ಆಗುತ್ತೆ. At the instant when the radius is 8 centimeters, how fast is the enclosed area increasing? ಏರಿಯಾ ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ, ಯಾವ ರೇಟ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಅಂತ. ಸೊ ಏರಿಯಾ ಆಫ್ ದ ಸರ್ಕಲ್ಗೆ ಫಾರ್ಮುಲಾ ಗೊತ್ತು, ಎ ಇಸ್ ಈಕ್ವಲ್ ಟು ಪೈ ಎ ಸ್ಕ್ವಯರ್ ಅಥವಾ ಆರ್ ಸ್ಕ್ವಯರ್, ವೇರ್ ಎ ಇಸ್ ದ ರೇಡಿಯಸ್ ಆಫ್ ದ ಸರ್ಕಲ್. ನಾವು ಡಿ ಎ ಬೈ ಡಿ ಟಿ, ದಟ್ ಈಸ್ ಯು ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಅಲ್ಲಿಗೆ ಪೈ ಕಾನ್ಸ್ಟೆಂಟು, ಎ ಸ್ಕ್ವಯರ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿದಾಗ 2a, ಇಲ್ಲಿ ನೋಡಿ ಎ ಸ್ಕ್ವಯರ್ ಇದೆ ಅಲ್ವಾ, 2 ಇಂಟು ಎ ಇಂಟು ಡಿ ಎ ಬೈ ಡಿ ಟಿ. ಸೊ 2 pi a into dA by dt. Now it is 2 pi, you can keep as it is here, and it is given that a is, you know, circles at the speed of 5 centimeter per second. Andre ilide dA by dt is 5 and at the instant radius is 8 centimeter, hangagi r is 8 here. So alige 40 into 2, 80 pi centimeter square per second. Ilide option 4. Next, the surface area of a ball is increasing at the rate of 2 pi square centimeter per second. The rate at which the radius is increasing when the surface area is 16 pi square centimeter is. ಇಲ್ಲಿ surface area of the ball ಅಂದ್ರೆ surface area of the sphere ತಗೋಬೇಕು. It is given that it is 2 pi square centimeter per second. The rate at which the radius of the sphere is increasing when the surface area is 16 pi is. ಇಲ್ಲಿ ನೋಡಿ ಸರ್ಫೇಸ್ ಏರಿಯಾಗೆ ಫಾರ್ಮುಲಾ S is equal to 4 pi r square. ಈಗ ds by dt is given as, ಇಲ್ಲಿ S is equal to, ಈಗ ಡಿಫ್ರೆನ್ಶಿಯೇಟ್ ಮಾಡಿ, ds by dt which is equal to r square ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2r ಬರುತ್ತೆ. ಸೊ ಹಾಗಾದ್ರೆ S is equal to 4 pi r square means ds by dt is equal to 4 pi into 2r into dr by dt. ಅದೇ ನೋಡಿ ಇಲ್ಲಿ 8 pi r into 8 pi r into dr by dt. ಬಟ್ ಇಲ್ಲಿ ಇದನ್ನ ಒಂದು ಪಾರ್ಟ್ ಆಗಿ ಇಟ್ಕೊಳ್ಳಿ. 4 pi r square is given as 16 pi square centimeter. ಸರ್ಫೇಸ್ ಏರಿಯಾ is 16 pi square centimeter ಅಂದ್ರೆ ಇಲ್ಲಿ 4 ಒಂದ್ಲಿ 4 4ಲಿ 16, ಆವಾಗ pi ಕ್ಯಾನ್ಸಲ್ಸ್, r square is equal to 4 or r is equal to 2 ಆಯ್ತು, radius is equal to 2. Okay, now you come back here, ds by dt is equal to 8 pi r into dr by dt. Okay, ಈಗ ಇಲ್ಲಿ the surface area of the ball is increasing at the rate of 2 pi square centimeter ಅಂದ್ರೆ ds by dt is 2 pi ತಗೊಳ್ಳಿ. ಇಲ್ಲಿ ds by dt is equal to 2 pi, 8 pi r is 2 into dr by dt. So let us solve for dr by dt. Pi cancel ಆಯ್ತು, 2 cancel ಆಯ್ತು, dr by dt equals 1 by 8. That is 1 by 8 means 0.125 centimeter per second. Rate of change of radius with respect to time is 0.125 centimeter per second. Next, the rate of change of volume of a sphere with respect to its surface area when radius is 4 centimeter is. ಮತ್ತೆ ನಮಗೆ ಸರ್ಫೇಸ್ ಏರಿಯಾಗೆ ಫಾರ್ಮುಲಾ 4 pi r square. This we know. The rate of change of volume with respect to surface area. So volume of a sphere adu ಬೇಕು, it is 4 by 3 pi r cube here. Volume of a sphere is 4 by 3 pi r cube. S is equal to 4 pi r square. Now required is rate of change of volume, that is dV by
with respect to surface area, that is dv by ds. So ಅಲ್ಲಿಗೆ rate of change of volume with respect to radius, rate of change of surface area with respect to radius ಎರಡು ತಗೊಳ್ಳೋಣ. dv by ds can be written as dv by dr by ds by dr. ಈಗ ಒಂದೊಂದೇ ನೋಡೋಣ. ಈಗ ರೇಡಿಯಸ್ ಇಸ್ 4 ಸೆಂಟಿಮೀಟರ್ ಅಂತೇಳಿ, dv by dr ಇಲ್ಲಿದಲ್ಲ 4/3 pi r ಕ್ಯೂಬ್. ಇದನ್ನ ನಾನು ಡಿಫರೆನ್ಶಿಯೇಟ್ ಮಾಡಿದ್ರೆ dv by dr is equal to 4/3 pi into 3r ಸ್ಕ್ವೇರ್ ಆಯ್ತು. 3 ಕ್ಯಾನ್ಸಲ್ ಆಗಿ 4 pi r ಸ್ಕ್ವೇರ್ ಆಗುತ್ತೆ. ಹಾಗೆ s by 4 pi r ಸ್ಕ್ವೇರ್ ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ds by dr is equal to 8 pi r ಆಗುತ್ತೆ. ಸೊ ಐ ಆಮ್ ರೈಟಿಂಗ್ ಹಿಯರ್ 8 pi r 4 pi r ಸ್ಕ್ವೇರ್. ಸೊ 4 pi ಇಲ್ಲಿ 2 ಆಯಿತು, 2r r ಸ್ಕ್ವೇರ್, r ಹೋಗ್ಬಿಟ್ಟು r by 2 ಉಳಿತು. So radius is 4 centimeter. So put r equals 4 here. So 4 by 2 which is equal to 2 centimeter cube per centimeter square. That is 2 centimeter. R is equal to 2 centimeter cube per centimeter square. That is option A. Next, the tangent to the curve y is equal to x cube plus 1 at 1, 2 makes an angle theta with y axis. Then the value of tan theta is, tangent to the curve y equals x cube plus 1. At the point 1, 2, that tangent makes an angle theta with y axis. Then the value of tan theta is, ಈಗ ನೋಡಿ dy by dx ನಾನು ಸ್ಲೋಪ್ ಆಫ್ ದ ಕರ್ವ್ ಫೈಂಡ್ ಔಟ್ ಮಾಡ್ಕೊತೀನಿ. ಸೊ y is equal to x cube plus 1. that implies dy by dx is equal to 3x square. ಈಗ at 1, 2 ಅಂದ್ರೆ x ಗೆ 1 ಕೊಟ್ಟಾಗ ವ್ಯಾಲ್ಯೂ 3 ಆಯಿತು. that is dy by dx is equal to 3 here. Now if theta is the angle made by the tangent with y axis, then its slope is, ಈಗ ಇಲ್ಲಿ ಏನಾಗುತ್ತೆ ಹಿಂಗಿದೆ ಅನ್ಕೊಳ್ಳಿ, ಇಲ್ಲಿ ಇದೆ ಅಂದ್ರೆ ಇದು ಥೀಟಾ ಇದೆ ಅಂತ ಅನ್ಕೊಳ್ಳೋಣ, ಅಥವಾ ಇಲ್ಲಿ ಥೀಟಾ ಇದೆ ಅಂತ ಅನ್ಕೊಂಡ್ರೆ ನಮಗೆ ದಿಸ್ ಈಸ್ ಟ್ಯಾನ್ ಆಫ್ 90 ಮೈನಸ್ ಥೀಟಾ ಆಗುತ್ತಿದ್ದು. ಸೊ ದೆನ್ ಇಟ್ಸ್ ಸ್ಲೋಪ್ ಈಸ್ ಟ್ಯಾನ್ ಆಫ್ 90 ಮೈನಸ್ ಥೀಟಾ, ಬಿಕಾಸ್ ಟ್ಯಾನ್ ಥೀಟಾ ಇಸ್ ದ ಸ್ಲೋಪ್. ವಿತ್ ವೈ ಆಕ್ಸಿಸ್ ಹೆಂಗ್ ಬೇಕಾದ್ರೂ ಬರ್ಬೋದು ಇಲ್ಲಿ. ಓಕೆ, ಸೊ ಟ್ಯಾನ್ ಆಫ್ 90 ಮೈನಸ್ ಥೀಟಾ ವಿಚ್ ಇಸ್ ಕಾಟ್ ಥೀಟಾ ವಿಚ್ ಇಸ್ ಈಕ್ವಲ್ ಟು 3. ಇಟ್ ಇಸ್ ಗಿವನ್ ಇಲ್ಲಿ ನೋಡಿ dy by dx. ಟ್ಯಾನ್ ಆಫ್ 90 ಮೈನಸ್ ಥೀಟಾ ಈಸ್ 3. ಅಲ್ಲಿಗೆ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಕಾಟ್ ಥೀಟಾ 3 ಅಂದ್ರೆ ಟ್ಯಾನ್ ಥೀಟಾ ಇಸ್ 1/3 ವಿಚ್ ಈಸ್ ಆಪ್ಷನ್ 4. Next, slope of the normal to the curve y equals x square minus 1 by x square at minus 1, 0 is, slope of the normal, ಈಗ slope of the tangent m1 ಆದರೆ slope of the normal minus 1 by m1 ಆಗುತ್ತೆ. This is slope of the normal. So ಈಗ y is equal to x square minus 1 by x square ಅಂತ ಕೊಟ್ಟಿದೆ. at minus 1, 0 ಏನಾಗುತ್ತೆ, ಫಸ್ಟ್ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ dy by dx ಫೈಂಡ್ ಔಟ್ ಮಾಡೋಣ. ಇಟ್ ಇಸ್ 2x ಮೈನಸ್, ನೋಡಿ ಇಲ್ಲಿ 1 by x square ಅಂದ್ರೆ x to the power of minus 2 ಇದು, ಇದಕ್ಕೆ ನಮಗೆ minus 2x to the power of minus 3 ಅಂದ್ರೆ minus 2 by x cube ಬರುತ್ತೆ. So that is 2x plus 2 by x cube. Now dy by dx at minus 1, 0, x ಗೆ minus 1 ಕೊಟ್ಟಾಗ minus 2 ಆಮೇಲೆ minus 2 ನೇ ಆಯ್ತಿದ್ದು. So which is equal to minus 4. This is m1, slope of the tangent. Slope of the normal is minus 1 by m1. That is minus 1 by minus 4 which is equal to 1 by 4. Option 1 is the right choice.
ಡಿಫ್ರೆನ್ಶಿಯೇಟ್ y is equal to x square minus 1 by x square ನ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳಿ, ಆಮೇಲೆ x ಗೆ -1 ಕೊಡಿ, ಅವಾಗ ನಮಗೆ -4 ಬರುತ್ತೆ. ರೆಸಿಪ್ರೋಕಲ್ ವಿತ್ ಆಪೋಸಿಟ್ ಸೈನ್ ತಗೊಂಡ್ರೆ ಸ್ಲೋಪ್ ಆಫ್ ದ ನಾರ್ಮಲ್ ಸಿಗುತ್ತೆ. ನೆಕ್ಸ್ಟ್ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್ x is equal to t square plus 3t minus 8, y is equal to 2t square minus 2t minus 5 at the point 2 minus 1 is, at the point 2 minus 1 is. ಈಗ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್ ಇಲ್ಲಿ x ಇದೆ, ನಾನೇನ್ ಮಾಡ್ತೀನಿ dx by dt ಫೈಂಡ್ ಔಟ್ ಮಾಡ್ಕೊತೀನಿ, ಅವಾಗ 2t plus 3 ಆಯ್ತು. ಹಾಗೆ dy by dt ಫೈಂಡ್ ಔಟ್ ಮಾಡ್ಕೊಳ್ಳಿ, 4t minus 2 ಆಯ್ತು. ಈಗ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಂದ್ರೆ dy by dx. ಸೊ dy by dx ಅಂದ್ರೆ dy by dt by dx by dt ಆಗುತ್ತೆ. ಸೊ dy by dt ಅಂದ್ರೆ 4t minus 2 by 2t plus 3. This is dy by dx. At the point 2 minus 1 ಅಂದ್ರೆ ಈಗ x ಗೆ 2 y ಗೆ -1 ಅಂದ್ರೆ ಇಲ್ಲಿ 2 ಕೊಡ್ಬೇಕು ನಾವು. 2 ಕೊಟ್ರೆ t ಸ್ಕ್ವೇರ್ ಪ್ಲಸ್ 3t minus 8 ಆಗುತ್ತೆ, ಆರ್ t ಸ್ಕ್ವೇರ್ ಪ್ಲಸ್ 3t minus 10 ಈ ಕಡೆ ಬಂದ್ರೆ ಈಸ್ ಈಕ್ವಲ್ ಟು 0. ಇನ್ನೊಂದು 2t ಸ್ಕ್ವೇರ್ minus 2t minus 5 ಈಸ್ ಈಕ್ವಲ್ ಟು y ಅಂದ್ರೆ -1. ಅಲ್ಲಿಗೆ 2t ಸ್ಕ್ವೇರ್ minus 2t ಪ್ಲಸ್ 1 ಅಂದ್ರೆ ಇಲ್ಲಿ ನಮಗೆ -4 ಬರುತ್ತೆ. -4 ಈಸ್ ಈಕ್ವಲ್ ಟು 0 ಬರುತ್ತೆ. ಸೊ ಐ ಹ್ಯಾವ್ ಟು ಗೆಟ್ ದ ವ್ಯಾಲ್ಯೂ ಆಫ್ t ಫಸ್ಟ್. ಸೊ ವ್ಯಾಲ್ಯೂ ಆಫ್ t ಫೈಂಡ್ ಔಟ್ ಮಾಡ್ಕೊಂಡ್ರೆ ನಮಗೆ ವಿ ಗೆಟ್ ದ ವ್ಯಾಲ್ಯೂ ಆಫ್ dy by dx. ಸೊ ನೋಡಿ ಇಲ್ಲಿದೆ ಕ್ಲಿಯರ್ ಆಗಿ 4t minus 2 by 2t plus 3. ಇದಕ್ಕೆ ಫಸ್ಟ್ 2 ಹಾಕೊಂಡಲ್ವಾ, 2 ಹಾಕೊಂಡಾಗ ಯಾವುದೇ ಒಂದು ಈಕ್ವೇಶನ್ ಅಲ್ಲಿ ಹಾಕಿದ್ರು ನಮಗೆ ಸೇಮ್ ವ್ಯಾಲ್ಯೂ ಬರುತ್ತಾ ನೋಡ್ಬೇಕು. ಸೇಮ್ ಪಾಯಿಂಟ್ಸ್ ಒಂದಿರುತ್ತೆ ಕಾಮನ್ ಪಾಯಿಂಟ್, t equals 2 and t equals -5. ಫ್ಯಾಕ್ಟರೈಸ್ ಮಾಡಿ ನೋಡಿ ಲೀಜರ್ಲಿ. ಇನ್ನೊಂದು ಈಕ್ವೇಶನ್ 2t ಸ್ಕ್ವೇರ್ minus 2t minus 5 is equal to -1 ಅಂತ ತಗೊಂಡಾಗ ಸೆಕೆಂಡ್ ಈಕ್ವೇಶನ್ ಅಲ್ಲಿ t is equal to 2 and t is equal to -1. ಕಾಮನ್ ಪಾಯಿಂಟ್ ನೋಡಿ, ಇಲ್ಲೂ t ಇದೆ 2 ಇದೆ, ಈ ಕಡೆನೂ 2 ಇದೆ. ಸೊ ಹಂಗಾರೆ dy by dx at t equals 2 ತಗೋಬೇಕು. ದಟ್ ಈಸ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದ ಕರ್ವ್ x and y. ಅಲ್ಲಿಗೆ t equals 2 ಕೊಟ್ರೆ 4 into 2 minus 2 by 2 into 2 plus 3, ಅಲ್ಲಿಗೆ 8 minus 2 6, 4 plus 3 is 7. So 6 by 7, that is option 2 here. Next, the function f of x is equal to tan inverse x minus x is strictly decreasing in the set. Decreasing ಆಗಬೇಕಂದ್ರೆ f dash of x must be less than 0. You have to use this concept. f of x is equal to tan inverse of x minus x ತಗೊಳ್ಳಿ. ಡಿಫ್ರೆನ್ಶಿಯೇಟ್ ಮಾಡಿದಾಗ f dash of x ಬಂತು. tan inverse of x ಗೆ 1 by 1 plus x square. ಡಿರೈವೇಟಿವ್ ಆಫ್ x ಅಂದ್ರೆ 1 ಆಯ್ತು. ಸೊ f dash of x is 1 by 1 plus x square minus 1. LCM ತೆಗೆದಾಗ 1 minus 1 minus x square by 1 plus x square ಆಯಿತು. 1 ಕ್ಯಾನ್ಸಲ್ ಆಗಿ minus x square by 1 plus x square ಆಗುತ್ತೆ. ಸೊ ದಿಸ್ is less than 0 for all x not equal to 0. ಯಾಕೆಂದ್ರೆ ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಒಂದಿದೆ. x square is always positive. x square is always positive. And 1 plus x square ಇದಲ್ವಾ, ಇದು this is also always positive for all values of x. ಹಾಗಾದ್ರೆ negative of this is always negative. Negative of a positive number here is minus. So ಹಂಗಾಗಿ this is for all x not equal to 0. This is a negative quantity.
ಹಾಗಾಗಿ ಆನ್ಸರ್ ನೋಡಿ ಏನಾಗಬೇಕಂತ, ಎಲ್ಲಿದೆ ಇದು, ಫಾರ್ ಆಲ್ ದಿಸ್ ಇಸ್ ಲೆಸ್ ದೆನ್ 0 ಫಾರ್ ಆಲ್ x ನಾಟ್ ಈಕ್ವಲ್ ಟು 0 ಮೀನ್ಸ್ ಆರ್ except 0, except 0. So now you can check with values. When x equals 0, this is 0 by 1 which is equal to 0. When x equals plus 1, it is 1 plus 1, ಇಲ್ಲಿ minus 1 ಈ ತರ ಬರುತ್ತೆ, that is minus 1 by 2. When you give positive values also, say 2 square ಅನ್ಕೊಳ್ಳಿ, 2 square is 4 by 1 plus 4, that is also a negative value. So for all x not equal to 0, this is negative, that is decreasing. So r minus 0 only, the given function is strictly decreasing. Next, the point on the parabola y square is equal to 8x, at which the ordinate increases as much as the abscissa. ಅಂದ್ರೆ x axis y axis ಆರ್ಡಿನೇಟ್ ಮತ್ತೆ ಆಬ್ಸಿಸ್ಸಾ ಒಂದು ಇನ್ಕ್ರೀಸ್ ಆದ್ರೆ ಇನ್ನೊಂದು ಇನ್ಕ್ರೀಸ್ ಆಗ್ತಾ ಇದೆ, ಎಷ್ಟು ಇನ್ಕ್ರೀಸ್ ಆಗುತ್ತೋ ಇನ್ನೊಂದು ಅಷ್ಟು ಇನ್ಕ್ರೀಸ್ ಆಗ್ತಾ ಇದೆ ಅಂತ. ಈಗ y ಸ್ಕ್ವೇರ್ ಇಸ್ ಈಕ್ವಲ್ ಟು 8x ಇಸ್ ದ ಗಿವನ್ ಕರ್ವ್. ಡಿಫ್ರೆನ್ಶಿಯೇಟ್ ಮಾಡಿದ್ರೆ y ಸ್ಕ್ವೇರ್ಗೆ 2y implicit differentiation into dy by dt, differentiate with respect to t, increases decreases ಅಲ್ವಾ, ಇಲ್ಲಿ with respect to time ಅಂತ ತಗೋತೀವಿ, derivative as rate measure ಅಲ್ಲಿ. So 2y into dy by dt is equal to 8 into dx by dt, ಈ ಕಡೆ 8 into dx by dt. But it is given that dx by dt equals dy by dt because ordinate increases as much as the abscissa ಅಂತ ಇದೆ. ಹಾಗಾದ್ರೆ ನೋಡಿ ಇಲ್ಲಿ 2y into dy by dt is equal to 8 into dy by dt ಅಂತ ತಗೋಬೇಕು ನಾವು. So dy by dt cancel because dx by dt dy by dt same. So 2y equals 8 ಆದರೆ y is equal to 4. So when y is equal to 4, what is the value of x? Y square is equal to 8x ಇದೆ. That implies 8x is equal to 4 square. It is 4 square. ಅಲ್ಲಿಗೆ x is equal to 16 by 8 which is equal to 2. ನೋಡಿ x equals 2. So the point is x equals 2 and y equals 4. That is option 2 here. Water is flowing out of a cylindrical tank at the rate of pi cc per second. If the height of the water level is decreasing at the rate of 0.01 centimeter per second, the radius of the tank is, so it is a cylindrical tank. Okay, and water is flowing out of this tank at the rate of pi cubic centimeter per second. If the height of the water level is decreasing, ಹಿಂಗಿಂದ ಡಿಕ್ರೀಸ್ ಆಗ್ತಾ ಇದ್ರೆ ಇದು ಹೈಟ್, ಇಲ್ಲಿ ಅದು ಯಾವ ತರ ಟ್ಯಾಂಕ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡಿಕ್ರೀಸಿಂಗ್ ಅಟ್ ದ ರೇಟ್ ಆಫ್ 0.01 centimeter per second, then I have to find the radius of this tank. So volume of a cylinder is given by V is equal to pi r square h. Now let us differentiate with respect to t. So dv by dt is equal to pi constant, r square you can keep it. We have to differentiate height. So because height of the water level is decreasing, so dh by dt, r is constant, radius of the cylinder is constant here, ಹಾಗಾಗಿ ಅದನ್ನು ನಾವು ಹಾಗೆ ಇಟ್ಕೋತೀವಿ. ಸೊ dv by dt is equal to, ಈಗ ನೋಡಿ ಪೈ ಅಂತ ಅಂದ್ರೆ ಇಲ್ಲಿ ಕೊಟ್ಟಿರೋದು dv by dt is equal to pi, this is given and dh by dt is also given as 0.01. So ಇಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಎರಡನ್ನು, we can find r square. dv by dt place ಅಲ್ಲಿ you can put pi which is equal to pi r square ಇಲ್ಲಿದೆ, dh by dt is given pi r square, dh by dt is 0.01.
ಸೊ ಪೈ ಕ್ಯಾನ್ಸಲ್ ಆಯಿತು. ಅಲ್ಲಿಗೆ ಆರ್ ಸ್ಕ್ವಯರ್ ಇಸ್ ಈಕ್ವಲ್ ಟು 1/0.01 ಆರ್ ಆರ್ ಸ್ಕ್ವಯರ್ ಇಸ್ ಈಕ್ವಲ್ ಟು ನೋಡಿ ಮಲ್ಟಿಪ್ಲೈ ಮಾಡಿದ್ರೆ ನೀವು 100 ಇಂದ ಇಲ್ಲಿ ನಿಮಗೆ 1 ಬರುತ್ತೆ. ಸೊ ಆರ್ ಇಸ್ ಈಕ್ವಲ್ ಟು 10. ಸೊ ಇಟ್ಸ್ ನಾಟ್ -10 plus or minus 10 r square equals 100 ಆದರೆ ಬಟ್ r equals plus 10 because radius is positive. ರೇಡಿಯಸ್ ಎಲ್ಲ ನೆಗೆಟಿವ್ ಇರಲ್ಲ ಅಲ್ವಾ. r is equal to 10 ತಗೊಳ್ಳಿ. ಸೊ ದಟ್ ಈಸ್ ಆಪ್ಷನ್ 3. ನೆಕ್ಸ್ಟ್ ದ ರೇಡಿಯಸ್ ಆಫ್ ಎ ಸ್ಪೆರಿಕಲ್ ಬೆಲೂನ್ ಅಂತಂದ್ರೆ ಬಂತಂದ್ರೆ ಸ್ಪಿಯರ್ is decreasing at the rate of 2 centimeter per second. dr by dt is 2 centimeter per second. The rate of the decrease of the volume dv by dt is how much? When the surface area is 3 pi square centimeter, s is equal to 3 pi. ಅಂದ್ರೆ 4 pi r square is equal to 3 pi ಅಂತ ತಗೋಬೇಕಾಗುತ್ತೆ. ನೋಡೋಣ. ಸೊ ನೋಡಿ ವಾಲ್ಯೂಮ್ v ಆಫ್ ಎ sphere is given by 4 by 3 pi r cube, whereas for cylinder it is pi r cube. V is equal to 4 by 3 pi r cube ಆಯಿತು. Differentiate with respect to t. So dv by dt is equal to 4 pi r square. ಯಾಕೆ ಅಂತ ನೋಡೋಣ. ಈಗ 4 by 3 pi r cube ಇದೆಯಲ್ಲ, v is equal to 4 by 3 pi r cube. dv by dt is equal to 4 by 3 into 3 pi r square. r cube ನ ಡಿಫರೆನ್ಶಿಯೇಟ್ ಮಾಡಿದಾಗ 3 ಕ್ಯಾನ್ಸಲ್ ಆಗಿ 4 pi r square ಬಂತು. ವಿತ್ ರೆಸ್ಪೆಕ್ಟ್ ಟು r ಆದ್ರಿಂದ ವಿತ್ ರೆಸ್ಪೆಕ್ಟ್ ಟು t ಆದ್ರಿಂದ dr by dt ಹಾಕೊಳ್ಳಿ. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣಂತೆ. ನೋಡಿ 2 ಅಂದ್ರೆ ಯಾವುದು? dr by dt is 2 ಹಿಯರ್. ಅಲ್ಲಿಗೆ ಇಲ್ಲಿ 4 pi r square ಇತ್ತು. pi r is ನೋಡಿ ಸರ್ಫೇಸ್ ಏರಿಯಾ 3 pi, s is equal to 3 pi ಇದೆ. ಹಂಗಾಗಿ 4 pi r square ಅಂದ್ರೆ ಎಷ್ಟಾಯ್ತು ನೋಡಿ. this is 4 pi r square. Surface area is given by 4 pi r square. It is given as 3 pi. ಸೊ ನಾವೇನ್ ಮಾಡ್ತೀನಿ, 4 pi r square ಜಾಗದಲ್ಲಿ 3 pi ಬರ್ದೆ. dr by dt is given as 2. ಸೊ ಅಲ್ಲಿಗೆ 3 into 2 6 pi ಆಯ್ತು. ಸೊ 6 pi cubic centimeter per second ಅಲ್ಲಿ ವಾಲ್ಯೂಮ್ is decreasing. Next, the rate of decrease of x square minus 2 by minus 2x plus 5 is twice the rate of decrease of x. The rate of decrease of this equation x square minus 2x, x square by 2 minus 2x plus 5 ಇದು is twice the rate of decrease of x. Then what is the value of x is the question. ಈಗ ನೋಡಿ, ಇದಾಗ ಡಿರೈವೇಟಿವ್ ಆಫ್ ದಿಸ್ ಇದೆಯಲ್ಲ, ಇದು that is equal to 2 times of the derivative of x with respect to time. ಅಂದ್ರೆ ಈಗ ನಾನು ಏನು ಮಾಡ್ತೀನಿ, x square derivative ಏನು 2x by 2 into dx by dt minus 2 into dx by dt. derivative of 5 0 ಬಿಟ್ಬಿಡಿ. ಆ ಕಡೆ twice the rate of decrease of x ಅಂತಿದೆ. ಹಾಗಾಗಿ 2 into dx by dt. ಸೊ ನೋಡಿ, ಇಲ್ಲಿ 2 ಕ್ಯಾನ್ಸಲ್ ಆಯಿತು. ನೋಡಿ, ಡಿರೈವೇಟಿವ್ ಆಫ್ 1 by 2 x square minus 2x plus 5. ಆ ಕಡೆ 2 into dx by dt. ಸೊ ಈಗ ಏನಾಯ್ತು, ಇಲ್ಲಿ ಡಿರೈವೇಟಿವ್ ಆಫ್ x square is 2x. 2 ಕ್ಯಾನ್ಸಲ್ ಆಗಿ x ಉಳಿತು. ವಿತ್ ರೆಸ್ಪೆಕ್ಟ್ ಟು x ಆದ್ರಿಂದ dx by dt minus 2x minus 2 into dx by dt. ಈ ಕಡೆ 2 into dx by dt. This is given. Now we can solve for dx by dt. dx by dt ಕಾಮನ್ ತಗೊಂಡು ಕ್ಯಾನ್ಸಲ್ ಮಾಡಿಬಿಟ್ರೆ x minus 2 is equal to 2 ಆಯಿತು. x is equal to 4 ಆಗುತ್ತೆ, which is in option 4 here.
Next, the altitude of an equilateral triangle. The equilateral triangle na altitude andre height is increasing at the rate of root 3 centimeter per second. The rate of increase of the area of the triangle. Area of the triangle, height increase ಆಗ್ತಾ ಹೋದಂಗೆ area of the triangle increase ಆಗುತ್ತೆ. So the rate of increase of the area of the triangle when the altitude height is 5 root 3 centimeter. Altitude 5 root 3 ಆದಾಗ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ. ಸಪೋಸ್ ನೀವು ಹೈಟ್ ನ ಹೆಚ್ ಅಥವಾ ಎ ಅಂತ ಅನ್ಕೊಂಡ್ರೆ ಡಿ ಹೆಚ್ ಬೈ ಡಿ ಟಿ ಕೊಟ್ಟಿದ್ದಾರೆ ರೂಟ್ 3 ಸೆಂಟಿಮೀಟರ್ ಪರ್ ಸೆಕೆಂಡ್. ಹೆಚ್ ಈಸ್ 5 ರೂಟ್ 3 ಅಂತ ಕೊಟ್ಟಿದ್ದಾರೆ. ನಾವು ಆಲ್ಟಿಟ್ಯೂಡ್ 5 ರೂಟ್ 3 ಆದಾಗ ಏರಿಯಾ ದಟ್ ಈಸ್ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ದ ಟ್ರಯಾಂಗಲ್ ಫೈಂಡ್ ಔಟ್ ಮಾಡಕ್ಕಿದೆ. ಸೊ ಈಗ ಏರಿಯಾ ಆಫ್ ದ ಈಕ್ವಿಲಾಟ್ರಲ್ ಟ್ರಯಾಂಗಲ್ ಇಸ್ ಗಿವನ್ ಬೈ ಇಲ್ಲಿ ಪಿ ಸ್ಕ್ವೇರ್ ಬೈ ರೂಟ್ 3 ಅಂತ ತಗೊಂಡಿದೆ. ವೇರ್ ಪಿ ಈಸ್ ದ ಸೈಡ್, ಪಿ ಈಸ್ ದ ಇಲ್ಲಿ ನೋಡಿ ಪಿ 2 ಬೈ ರೂಟ್ 3, ಎ ಈಕ್ವಲ್ಸ್ ಪಿ ಸ್ಕ್ವೇರ್ ಬೈ ರೂಟ್ 3 ಇದೆ. ವಿತ್ ರೆಸ್ಪೆಕ್ಟ್ ಟು ಟಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡಿ ಎ ಬೈ ಡಿ ಟಿ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ಗೆ 2p ಇಂಟು ಡಿ ಪಿ ಬೈ ಡಿ ಟಿ, ಇಲ್ಲಿ ಡಿವೈಡೆಡ್ ಬೈ ರೂಟ್ 3 ಹಾಗೆ ಇರುತ್ತೆ. ಓಕೆ, ಸೊ ಇಲ್ಲಿ ಕೊಟ್ಟಿರ್ತಾರಲ್ಲ ಆಲ್ಟಿಟ್ಯೂಡ್, ಪಿ ಈಸ್ ಹೈಟ್, ಸಾರಿ ಐ ಸೆಡ್ ಸೈಡ್ ಇಟ್ ಸೀಮ್ಸ್. ನೋಡಿ 5 ರೂಟ್ 3, ಹೈಟ್ ಈಸ್ 5 ರೂಟ್ 3, ಪಿ ಅಂತ ತಗೊಂಡಿದೆ ಇಲ್ಲಿ. ಸೊ ಹಾಗಾದ್ರೆ ವೆನ್ ಆಲ್ಟಿಟ್ಯೂಡ್ ಪಿ ಈಸ್ ಈಕ್ವಲ್ ಟು 5 ರೂಟ್ 3, dp by dt is also given, that is rate of change of altitude is root 3 square centimeter. ಇಲ್ಲಿ 2 by root 3 ಯಾವುದಿದೋ ಇಲ್ಲಿದೆ ನೋಡಿ, ಇಲ್ಲಿ dp by dt ಮಾಡಿದಾಗ 2 by root 3 ಇದೆ. So we have 2 by root 3 into 5 root 3 into root 3. root 3 into root 3 is, ಅಥವಾ 1 root 3 ತೆಗೆದಾಕೋಣ, 5 into 2 is 10 root 3 square centimeter per second. Area of the triangle increases at the rate of 10 root 3 square centimeter per second. So ನೀವು ಹೀಗೆ ಉಪಯೋಗಿಸಿರ್ಬೋದು, a is equal to a square by root 3, that is the height of a is the height of the equilateral triangle. So area is given by a square by root 3. So a stone is thrown upward. Similar question we have solved, but the equation is different. The distance traveled is given by s is equal to 1 plus 4t minus 8 square. Then the distance traveled by the stone is, so s ತಗೊಳ್ಳೋಣ ಫಸ್ಟಿಗೆ, ಆಮೇಲೆ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳಿ ಇದನ್ನ. ಡಿ ಎಸ್ ಬೈ ಡಿ ಟಿ ಈಸ್, ಇಲ್ಲಿ ನೋಡಿ ಡಿರೈವೇಟಿವ್ ಆಫ್ 1 0, 4tಗೆ 4 ಆಯಿತು, 8t ಸ್ಕ್ವೇರ್ ಅಂದರೆ 16t ಆಯಿತು. So velocity is 0 if t is equal to 1 by 4. So maximum height. So maximum height ಅಂದ್ರೆ ನಮಗೆ 14 minus 16t 0 ಆಗುತ್ತೆ. ಅಲ್ಲಿಗೆ 16t 4 means t equals 4 by 16, that is 1 by 4. So maximum of s ಅಂದ್ರೆ given equation ಅಲ್ಲಿ s ಗೆ 1 by 4 ಹಾಕಿ, that is s plus 1 plus 4 into 1 by 4 minus 8 into 1 by 4 square andre 1 by 16, that is 1 plus 1 minus 1 by 2. So allige 1 minus 1 by 2, 2 minus 1 by 2, allige that is 3 by 2 units ಆಯಿತು. So total distance traveled andre 2 times of 3 by 2, which is 3 units, which is in option 2. Next, the radius of the sphere decreases at the rate of 0.01 centimeter per second
when the radius is 5 centimeter, the rate of decrease of the surface area of the sphere is 2 pi by 5 square centimeter per second, 4 pi by 3 square centimeter per second, minus 2 pi by 5 square centimeter per second, ಅಥವಾ minus 4 pi by 3 square centimeter per second ಅಂತ ಇದೆ. So radius of the sphere is decreases ಅಂದ್ರೆ dr by dt is equal to 0.01 centimeter per second. When the radius is 5 centimeter, the rate of decrease of the surface area of the sphere, that is I have to find ds by dt. When r is equal to 5 centimeter, surface area s is given by 4 pi r square. So I have to find ds by dt andre 4 pi into 2r into dr by dt. So allige that is 8 pi r is to it is 5 when dr by dt is 0.01. This is what is required. Rate of change of or rate of decrease of surface area 8 pi into 5 into 0.01 substitute ಮಾಡ್ಕೊಂಡ್ರೆ ಆಯ್ತು. 8 pi into 5 into 0.01 ಏರಿಯಾ ಅಂತ ತಗೊಂಡಿದೆ, ಅಲ್ಲಿ ಎಸ್ ಅಂತ ತಗೋತಿದ್ವಿ ಸರ್ಫೇಸ್ ಏರಿಯಾ, ಇಲ್ಲಿ ಎ ಅಂತ ತಗೊಂಡಿದೆ. ಡಿ ಎ ಬೈ ಡಿ ಟಿ 8 pi r into dr by dt. ಸೊ 8 pi ಹಾಗೆ ಇಟ್ಕೊಳ್ಳೋಣ, r ಅಂದರೆ 5, dr by dt is 0.01. So upon simplification you will get 2 pi by 5 square centimeter per second ಬರುತ್ತೆ. ಸೊ ಮ್ಯಾಕ್ಸಿಮಮ್ ಮಿನಿಮಮ್ ಕ್ವಶನ್ ಮೇಲೆ ಒಂದೆರಡು ಕ್ವಶನ್ ಅನ್ನು ಡಿಸ್ಕಸ್ ಮಾಡೋಣ. ಸೊ ನಿಮಗೆ ಸ್ಟೇಷನರಿ ಪಾಯಿಂಟ್ ಅಂದರೆ ಎಫ್ ಡ್ಯಾಶ್ ಆಫ್ ಎ 0 ಆದರೆ ದೆನ್ ಎಕ್ಸ್ ಈಕ್ವಲ್ಸ್ ಎ ಈಸ್ ಕಾಲ್ಡ್ ದ ಸ್ಟೇಷನರಿ ಪಾಯಿಂಟ್ ಅಥವಾ ಟರ್ನಿಂಗ್ ಪಾಯಿಂಟ್ ಅಥವಾ ಕ್ರಿಟಿಕಲ್ ಪಾಯಿಂಟ್ ಅಂತೀವಿ ಅಂತ ಗೊತ್ತಿದೆ. ಆಮೇಲೆ ಈಗ ಸಪೋಸ್ ಇಫ್ ದ ಫಂಕ್ಷನ್ ಇಸ್ ಡಿಫೈನ್ಡ್ ಅಟ್ ಎಕ್ಸ್ ಈಕ್ವಲ್ಸ್ ಎ, ಎಫ್ ಡ್ಯಾಶ್ ಆಫ್ ಎ ಡಸಂಟ್ ಎಕ್ಸಿಸ್ಟ್, ದೆನ್ ಎಕ್ಸ್ ಈಕ್ವಲ್ಸ್ ಎ ಇಸ್ ಆಲ್ಸೋ ಕಾಲ್ಡ್ ಆಸ್ ಎ ಕ್ರಿಟಿಕಲ್ ಪಾಯಿಂಟ್. ಎಫ್ ಆಫ್ ಎ ಎಕ್ಸಿಸ್ಟ್ ಬಟ್ ಎಫ್ ಡ್ಯಾಶ್ ಆಫ್ ಎ ಡಸಂಟ್ ಎಕ್ಸಿಸ್ಟ್ ಆದರೆ ಎ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ critical point in that case also. ಇಲ್ಲಿ ಕ್ವಶನ್ ನೋಡಿ, ಒಂದು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 1 ಬೈ ಎಕ್ಸ್ ಸ್ಕ್ವಯರ್ ಪ್ಲಸ್ 1, ಎಕ್ಸ್ ಬಿಲಾಂಗ್ ಟು ಆರ್, ದೆನ್ ದ ಮಿನಿಮಮ್ ವ್ಯಾಲ್ಯೂ ಆಫ್ ಎಫ್ ಇಸ್, ಈಗ ಎಫ್ ಆಫ್ ಎಕ್ಸ್ ಏನಿದೆ ಅದು ಎಕ್ಸ್ ಸ್ಕ್ವಯರ್ ಪ್ಲಸ್ 1 ಮೈನಸ್ 2 ಬರ್ಕೋಬಹುದು, ಯಾಕೆಂದ್ರೆ ಡಿನೋಮಿನೇಟರ್ ಎಕ್ಸ್ ಸ್ಕ್ವಯರ್ ಪ್ಲಸ್ 1 ಇದೆ. ಈ ಎಕ್ಸ್ ಸ್ಕ್ವಯರ್ ಮೈನಸ್ 1 ಅಂದ್ರೆ 1 ಮೈನಸ್ 2 ಅಂದ್ರೆ ಮೈನಸ್ 1. ಹಾಗಾಗಿ ನೋಡಿ ಇಲ್ಲಿ ಎಕ್ಸ್ ಸ್ಕ್ವಯರ್ ಪ್ಲಸ್ 1 ಮೈನಸ್ 2 ಅಂತ ಬರ್ಕೊಂಡ್ವಿ. ಸೊ ದಟ್ ನ್ಯೂಮರೇಟರ್ ಇಸ್ ನಾಟ್ ಚೇಂಜ್ಡ್. ಸೊ ವೆನ್ ಯು ಡಿವೈಡ್ ದಿಸ್ ಬೈ ಎಕ್ಸ್ ಸ್ಕ್ವಯರ್ ಪ್ಲಸ್ 1, ಐ ಹ್ಯಾವ್ 1 ಮೈನಸ್ 2 ಬೈ ಎಕ್ಸ್ ಸ್ಕ್ವಯರ್ ಪ್ಲಸ್ 1. ಈಗ ಇದು ಮಿನಿಮಮ್ ಆಗ್ಬೇಕಂದ್ರೆ ಇದು ಯಾವುದೋ ಎಫ್ ಆಫ್ ಎಕ್ಸ್ ವಿಲ್ ಬಿ ಮಿನಿಮಮ್ ವೆನ್ ದಿಸ್ ಈಸ್ ಮ್ಯಾಕ್ಸಿಮಮ್. ಇದು ಜಾಸ್ತಿ ಆಗ್ತಾ ಹೋದಂಗೂ ಇದ್ರ ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗುತ್ತೆ ಎಫ್ ಆಫ್ ಎಕ್ಸ್. ಸೊ ಇದು ಮ್ಯಾಕ್ಸಿಮಮ್ ಆಗ್ಬೇಕಂದ್ರೆ ಎಕ್ಸ್ ಸ್ಕ್ವಯರ್ ಪ್ಲಸ್ 1 ಮಿನಿಮಮ್ ಆಗಬೇಕು. And its minimum value is 1. Minimum value is 1, x square plus 1, because x is 0 ಆಗ್ಬೋದು ಅಷ್ಟೇ. ಅವಾಗ ಏನಾಗುತ್ತೆ, ಯಾಕಂದ್ರೆ ಪಾಸಿಟಿವ್ ವ್ಯಾಲ್ಯೂಸ್ ತಗೊಳ್ಳಿ, ಎಕ್ಸ್ ಸ್ಕ್ವಯರ್ ಪಾಸಿಟಿವ್ ಆಗಿರೋದ್ರಿಂದ ಎಕ್ಸ್ 0 ಆದ್ರೇನೆ ಅದು ಕಡಿಮೆ ಆಗೋದು. ಹಾಗಾಗಿ ಅದ್ರ ಮಿನಿಮಮ್ ವ್ಯಾಲ್ಯೂ ಎಕ್ಸ್ ಈಕ್ವಲ್ಸ್ 1 ಅಂತ ಆಯ್ತು. ಅಂಡ್ ಇಟ್ ಅಕರ್ಸ್ ವೆನ್ ಎಕ್ಸ್ ಈಸ್ ಈಕ್ವಲ್ ಟು 0 ಕೊಟ್ಟಿದೆ ನೋಡಿ, ಎಕ್ಸ್ ಈಕ್ವಲ್ 0 ಆದ್ರೇನೆ ಇದು ಮಿನಿಮಮ್, ಇಟ್ಸ್ ವ್ಯಾಲ್ಯೂ ಈಸ್ 1. ಸೊ ಮಿನಿಮಮ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 ಮೈನಸ್ 2 ಬೈ 1. ಹೇಗೆ ಅಂದ್ರೆ ಇಲ್ಲಿ ಹೇಳಿದಲ್ಲ, ಇದು 1 ಮೈನಸ್ ದಿಸ್ ಮಿನಿಮಮ್ ವ್ಯಾಲ್ಯೂ, ಇದು ದಿಸ್ ಈಸ್ ಮಿನಿಮಮ್ ವೆನ್ ದಿಸ್ ಈಸ್ ಮ್ಯಾಕ್ಸಿಮಮ್. ಇದು ಮ್ಯಾಕ್ಸಿಮಮ್ ಆಗ್ಬೇಕಂದ್ರೆ ಎಕ್ಸ್ ಸ್ಕ್ವಯರ್ ಪ್ಲಸ್ 1 ಮಿನಿಮಮ್, ಅಲ್ಲಿಗೆ ಎಕ್ಸ್ ಈಕ್ವಲ್ಸ್ 0 ಆಗುತ್ತದೆ. ಅಲ್ಲಿಗೆ ಎಕ್ಸಿಗೆ 0 ಕೊಟ್ಟಾಗ ನನಗೆ 1 ಮೈನಸ್ 2 ಬೈ 1 ವಿಚ್ ಇಸ್ ಮೈನಸ್ 1. ಸೊ ದ ಮಿನಿಮಮ್ ವ್ಯಾಲ್ಯೂ ಆಫ್ ಎಫ್ ಈಸ್ ಮೈನಸ್ 1. Next, maximum value of x into e to the power of minus x is, maximum value for maximum minima ಕೂಡ ನಾವು ಈಕ್ವೇಟ್ ಮಾಡ್ಕೊತೀವಿ 0ಗೆ. ಯಾವುದನ್ನ ಎಫ್ ಡ್ಯಾಶ್ ಆಫ್ ಎಕ್ಸ್ ಅನ್ನು, ಎಫ್ ಆಫ್ ಎಕ್ಸ್ x into e to the power of minus x ಇದೆ.
ಹಾಗಾದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ ನೋಡಿ, ಫಸ್ಟ್ ಫಂಕ್ಷನ್ ಡಿರೈವೇಟಿವ್ ಆಫ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಡಿರೈವೇಟಿವ್ ಆಫ್ ಫಸ್ಟ್ ಫಂಕ್ಷನ್. So when you take e to the power of minus x common, you will get 1 minus x here. So e to the power of minus x cannot be 0. F dash of x is equal to 0 implies 1 minus x must be 0 because e to the power of minus x cannot be 0. ಅಲ್ಲಿಗೆ x is equal to 1 ಆಯ್ತು. So x equals 1 ಕೊಟ್ರೆ maximum value of this function is ನೋಡಿ 1 into e to the power of minus 1, that is 1 by e. Next to absolute maximum ಅಂದ್ರೆ ಏನು ನೋಡೋಣಂತೆ. The absolute maximum of y is equal to x cube minus 3x plus 2 in 0 to 2. X lies between 0 to 2. See, dy by dx is equal to x cube na derivative 3x square minus 3x derivative minus 3. So dy by dx find out ಮಾಡ್ಕೊಳ್ಳಿ. ಆವಾಗ 0 ಗೆ ಈಕ್ವೇಟ್ ಮಾಡ್ಕೊಳ್ಳೋಣ ಫಾರ್ ಮ್ಯಾಕ್ಸಿಮಮ್ ಮಿನಿಮಮ್. ಆವಾಗ ಏನಾಯ್ತು, 3x square minus 3 0 ಅಂದ್ರೆ 3x square is equal to 3, which implies x is equal to plus or minus 1. X equals plus or minus 1. This 1 belong to 0 to 2 closed interval ನೋಡಿ, ಇಲ್ಲಿ ಇದೆಯಲ್ಲ 0 to 2 ಇದೆ, ಅದ್ರ ಮಧ್ಯದಲ್ಲೇ ಇದೆ 1 ಕೂಡ. ಹಾಗಾದ್ರೆ ಏನೇನ್ ವ್ಯಾಲ್ಯೂ ಬರುತ್ತೆ ನೋಡೋಣ. ಈಗ y is equal to, when x is equal to 0, so 0 minus 3 plus 2 which is equal to 2. When x is equal to 1, this is 1 minus 3 plus 2, that is 0. When x equals 2, 2 cube is 8 minus 6 plus 2, ಅಲ್ಲಿಗೆ that is 4. Maximum of these three is 4. Maximum, absolute maximum is nothing but maximum of f of 0, f of 1, f of 2. ಮೂರು ವ್ಯಾಲ್ಯೂನು ಕೊಡ್ಬೇಕಲ್ಲಿ, ಕೊಟ್ಟು ಚೆಕ್ ಮಾಡಬೇಕು. ಅವಾಗ 2 1 4 ಬಂದಿದೆ ನೋಡಿ. 2 1 minus 3 ಅಲ್ಲ, ಇದು ಸರಿ ಇದೆಯಾ ನಾನು ಮಾಡಿದ್ದು 1. when you give 0, it is 0 0, ಅಲ್ಲಿಗೆ plus 2 ಆಯಿತು. when you give 1 1 minus 3 plus 2, 1 cube minus 3 plus 2 ಅಂದರೆ 3 minus 3 0 ಇದೆ, ಇಲ್ಲಿ 1 ಅಂತ ಹಾಕಿದೆ 0 and 2 ಕೊಟ್ಟಾಗ ನಮಗೆ 4 ಬಂತು. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ is 4, which is in option 1 here. It's in option 1. So this you can make it as 0. Next, the value of modulus of x minus 1 plus modulus of x minus 5 plus modulus of x minus 11 is. So ಇದಕ್ಕೆ ಒಂದು ಫಾರ್ಮುಲಾ ಜ್ಞಾಪಕ ಇಟ್ಕೊಂಬಿಡಿ. The least value of x minus a plus x minus b plus x minus c when a is less than b is less than c is given by c minus a. The least value ಯಾವ್ದಪ್ಪ ಅಂದ್ರೆ c minus b. ಇಲ್ಲಿ a b c ಇದೆ, x modulus of x minus a modulus of x minus b plus modulus of x minus c ಇದ್ದು ಅದರ least value if b lies between a and c, that is a less than b less than c ಆಗಿರಬೇಕು, ಆಗ c minus a ಆಗುತ್ತೆ. ಇಲ್ಲಿ ನೋಡಿ highest ಅಂದ್ರೆ c 11, ಇಲ್ಲಿ 1 is less than 5 is less than 11, ಹಾಗಾದ್ರೆ 11 minus 1 c minus a which is equal to 10. So the least value is 10. So this is the shortcut formula for finding the least value of sum of the modulus function, where I have x minus 1, x minus 5 and x minus 11. ಅಕಸ್ಮಾತ್ ಇಲ್ಲಿ ಪ್ಲಸ್ ಇದ್ರೆ ನೀವು x plus 1 ಅಂತ ಇದ್ದಿದ್ರೆ ನೀವು ಹಿಂಗೆ ಬರ್ಕೋಬಹುದು, x minus of minus 1 ಹಿಂಗೆ ಬರ್ಕೊಂಡು ಈ ಟ್ರಿಕ್ ನ ಅಪ್ಲೈ ಮಾಡಬಹುದು.
ನೆಕ್ಸ್ಟ್ ದ ಮಿನಿಮಮ್ ವ್ಯಾಲ್ಯೂ ಆಫ್ 4 cos square x plus 5 sin square x cos x by 2 sin x by 2 0 less than or equal to x less than or equal to pi andre x lies between 0 and pi, that is in first and second quadrant. ಈಗ f of x ಅಂದ್ರೆ ಇಲ್ಲಿದೆ ನೋಡಿ, ಇದನ್ನ ನಾನು ಏನ್ ಮಾಡ್ಬೋದು ಅಂದ್ರೆ 4 ನೋಡಿ f of x ಇದಲ್ಲ, 4 cos square x ಬರ್ಕೊತೀನಿ ಪ್ಲಸ್ 4 cos square x ಬರ್ಕೊಂಡು 4 sin square x 5 sin square x ಇದಲ್ಲ, 4 sin square x plus sin square x plus cos x by 2 plus sin x by 2 ಅಂತ ಇದೆ. ಇದು ರೂಟ್ ಆಫ್ cos x by 2 plus sin x by 2 ಹೋಲ್ ಸ್ಕ್ವೇರ್. ಇದು ಹೇಗೆ ಅಂದ್ರೆ ನೋಡಿ, a ಸ್ಕ್ವೇರ್ cos square x by 2 plus sin square x by 2 is 1 ಅಲ್ವಾ, ಆಮೇಲೆ ಪ್ಲಸ್ sin x. ಸೊ ಹಾಗಾಗಿ ಇಲ್ಲಿ 2 sin x by 2 cos x by 2 ಆಗುತ್ತೆ. 2 sin x by 2 cos x by 2 is sin x. ಅಲ್ಲಿಗೆ ದಿಸ್ ಕ್ಯಾನ್ ಬಿ ರಿಟನ್ as 1 plus sin x, root of 1 plus sin x. Cos x by 2 sin x by 2 can be written as root of cos x by 2 plus sin x by 2 whole square. ಇದಿಷ್ಟು ಇದು this is root of this whole square ಅಂದ್ರೆ cos x by 2 plus sin x by 2 ಅಂದ್ರೆ ಎಕ್ಸ್ಪ್ಯಾಂಡ್ ಮಾಡಿದಾಗ ನಮ್ಗೆ 1 plus sin x ಬರುತ್ತೆ. ಹಂಗಾದ್ರೆ ಇಲ್ಲಿ ನೋಡಿ 4 cos square x plus 4 sin square x ಅಂದ್ರೆ 1 ಆಯ್ತು. 1 into 4 that is 4 ಅಂತ ಬರ್ಕೊಂಡಿದೆ. sin square x ಹಾಗೆ ಬರ್ಕೊಂಡಿದೆ. root of 1 plus sin x ಅಂತ ಬರೆದಿದೆ. So now this will have a minimum value when sin x is 0. ಈಗ sin x 0 ಆದ್ರೆ ಇನ್ ಬೇರೆ ಯಾವುದೇ ವ್ಯಾಲ್ಯೂ ನೀವು ಕೊಟ್ರೆ ಇದು ಹೆಂಗೆ ಎನಿವೆ 1 plus sin x is ಪಾಸಿಟಿವ್. ಅಲ್ಲಿಗೆ sin x ಮಿನಿಮಮ್ ವ್ಯಾಲ್ಯೂ ಯಾವಾಗ x is equal to 0 ಆದಾಗ, ಹೋಲ್ ಸ್ಕ್ವೇರ್ ಬೇರೆ ಇದೆ, ಇಲ್ಲಿ ನೆಗೆಟಿವ್ ಬರೋದೇ ಇಲ್ಲ. ಸೊ ಹಂಗಾಗಿ ಮಿನಿಮಮ್ ವ್ಯಾಲ್ಯೂ ಆಫ್ f of x is 4 plus 0 plus 1. ಯಾಕಂದ್ರೆ sin x 0 ಆದ್ರೆ ಈ ವ್ಯಾಲ್ಯೂ 1 ಆಗುತ್ತೆ. ಸೊ ಆನ್ಸರ್ is 5. That is minimum value is 5 for this function. Next, the maximum area of the rectangle inscribed in a circle x plus 1 whole square plus y minus 3 whole square is equal to 64 is ಅಂತ ಇದೆ ನೋಡಿ. x minus a whole square plus y minus b whole square is equal to r square is the standard equation of the circle. x minus h whole square plus y minus k whole square is equal to r square ಅಂತಾನು ಹೇಳ್ಬೋದು, where a and b are the center of the circle and r is the radius of the circle. In this case r square is 64. ಅಲ್ಲಿಗೆ r is equal to 8 ಆಯ್ತು. So when radius is equal to 8, we have a formula: maximum area of the rectangle that can be inscribed in a circle with radius r is given by 2r square. 2r square. ಇಲ್ಲಿ r root 2 is the area of the square of side r root 2. area of the square of the side. ಈಗ ಇಲ್ಲಿ ನಾವು ನೋಡಿ ಹಿಂಗ ಹಾಕ್ತಿವಲ್ವಾ ಸರ್ಕಲ್, ಇಲ್ಲಿ ರೆಕ್ಟಾಂಗಲ್ ತರ ಕಾಣ್ತಾ ಇದೆ. ಇದು ಸ್ಕ್ವೇರ್ ಆಗ್ಬೇಕು ಅಂತ ಆದ್ರೆ ಈಗ ನಂಗೆ ರೇಡಿಯಸ್ ಆರ್ ಆಗಿರುತ್ತೆ, ಆಯ್ತಾ. ಏರಿಯಾ ಆಫ್ ದ ಸ್ಕ್ವೇರ್ ಆಫ್ ಸೈಡ್ ಅಂತಂದ್ರೆ ಇಲ್ಲಿ ಸೈಡ್ ಏನಾಗಿರುತ್ತೆ, ಆರ್ ಇಂಟು ರೂಟ್ 2 ಆಗಿರುತ್ತೆ. ಸೊ ಈಗ 2r square is the maximum area of the rectangle that can be inscribed in the circle. So that is the relation between the radius of the circle and the area of the circle, maximum area. So 2r square ಅಲ್ಲಿಗೆ 2 into 64, r square ಅಂದ್ರೆ 8 square. So ಅಲ್ಲಿಗೆ 64 into 2 is 128 square units. 128 square units. ಆನ್ಸರು ಆಪ್ಷನ್ ಸಿ ನಲ್ಲಿದೆ.